ಆದರೆ ನನಗೆ ಭಯಂಕರ ವಿಚಿತ್ರ ಅನ್ನಿಸ್ತದೆ. ಅಲ್ಲ ರೀ, ವಿರೋಧ ಪಕ್ಷದ ನಾಯಕರದಾರ ದೇಶದಾಗ, ಕಾಂಗ್ರೆಸ್ ಅಧ್ಯಕ್ಷರದಾರ, ಅವ್ರು ಕೇಳಿ ಪಾರ್ಲಿಮೆಂಟ್ ನಡೆಸ್ರಿ ಅಂತ ಹೇಳಿ ಕೇಳಿ, ಮತ್ತೊಂದು ಕೇಳಿ, ಅದನ್ನೆಲ್ಲದಕ್ಕೂ ಕೂಡ ಉತ್ತರ ಹೇಳ್ತಕ್ಕಂಥ ಸಾಮರ್ಥ್ಯ ನಮ್ಮ ನಾಯಕರಿಗೆ ಅದ. ಆದರೆ ಈ ಮಂತ್ರಿಗಳಿಗೇನು ಬೇರೆ ಕೆಲಸ ಇಲ್ಲ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಬೇಕಾಗ ರಾಜ್ಯಾಗದ ಅದು ಮಾಡೋದು ಬಿಟ್ಟು ಏನೇನೋ ಮಾಡ್ಲಿಕ್ಕೆ ಹೊಂಟಾರಲ್ರಿ ಇವರು ಮಂತ್ರಿಗಳು. ಒಬ್ಬ ಈಗ ಅವ ಹೇಳ ಪ್ರಿಯಾಂಕಾ ಖರ್ಗೆ ಅವರು ಒಂದು ಹೇಳಿದ್ರು, ಆಮೇಲೆ ಈ ಯಾರು ನಮ್ಮ ಕೃಷ್ಣ ಬೈರೇಗೌಡರು ಒಂದು ಹೇಳಿದ್ರು, ರಾಮಲಿಂಗ ರೆಡ್ಡಿ ಅವರು ಒಂದು, ಏನು ಇದು ಹುಡುಗಟ್ಟಿಗೆ ಅಂತ ತಿಳ್ಕೊಂಡಾರ ಏನು ಇವರು? ಅರ್ಥ ಆಗಲ್ಲಾಗ್ಯದ ಏನು? ರೋಡ್ ಬೀದಿಗೆ ಹೋಗೋರೆಲ್ಲ ಮಂತ್ರಿಗಳು ಇದನ್ನೇ ಹೇಳೋದ? ನೋಡಿರಿ, ಒಟ್ಟಾರೆ ನಿಮಗೆ ಹೇಳೋದು ಅಂದ್ರೆ ಸಂಪೂರ್ಣ ಇವರಿಗೆ ಹೆದರಿಕೆ ಅದ. ಹೆದರಿಕೆ ನರೇಂದ್ರ ಮೋದಿಯವರ ಬಗ್ಗೆ ಭಾಳ ಹೆದರಿಕೆ ಅದ. ಏನಾದರೂ ಮಾಡಿ ನರೇಂದ್ರ ಮೋದಿಯವ್ರನ್ನ ಒಂದು ಸ್ವಲ್ಪ ಕೆಳಗಿಳಿಸೋಣ ಅಥವಾ ಅವ್ರಿಗೆ ಅವಮಾನ ಮಾಡೋಣ ಅಂತಕ್ಕಂಥ ಕೆಟ್ಟ ಉದ್ದೇಶದಿಂದ ಇವೆಲ್ಲವನ್ನೂ ಮಾಡ್ತಾರೆ ಅಂಥೇಳಿ ನಮಗೆ ಅನ್ನಿಸ್ಲಾಗತ್ತಪ್ಪ. ಅದಕ್ಕೆ ನೋಡಿರಿ, ಇವರು ಇದೆಲ್ಲ ಮಾಡೋದು ಅಷ್ಟೊಂದು ಸರಿ ಅಲ್ಲ, ಇದು ಮಾಡಬಾರ್ದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೌದು, ನೀವು ಕೇಳುವ ಅಧಿಕಾರ ಅದ, ಕೇಳ್ರಿ. ಯಾರು ಕೇಳಬೇಕು ಅವರು? ಹೌದು, ಪಾರ್ಲಿಮೆಂಟ್ ಕರಿಬೇಕು, ನಾವು ಇರ್ತೇವೆ, ಹೇಳ್ರಿ. ಅಲ್ಲಿ ನಿಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿ, ಇಲ್ಲ ಅಂತಂದ್ರೆ ನಿಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಹೇಳಿ. ಅದು ಹೋಗಿಬಿಟ್ಟು ಇಲ್ಲೆಲ್ಲ ಅಲ್ಲಿ ರೋಡ್ನಾಗ ಅಡ್ಡಾಡೋರು, ಬಿಜಾಪುರ ಸಂಧ್ಯಾಗ ಅಡ್ಡಾಡೋರು ಕೇಳೋದು ಇದು ಉಚಿತೇನು? ದಯವಿಟ್ಟು ನೀವೇ ಹೇಳ್ರಿ ಅಂತಕ್ಕಂಥ ಪ್ರಶ್ನೆಯನ್ನು ಈ ಸಂದರ್ಭದಲ್ಲಿ ಹೇಳಿ. ರಾಜ್ಯದಲ್ಲಂತೂ ನೀವು ನೋಡಿದ್ದೀರಿ ಎಂತೆಂಥ ಪರಿಸ್ಥಿತಿನ. ಆದರೆ ಒಂದು ಮಾತು ಇವತ್ತು ನಾ ಹೇಳಲಿಕ್ಕೆ ಬಯಸ್ತೀನಿ, ಎಲ್ಲನೂ ಇಡೀ ಎಲ್ಲ ಇಲಾಖೆಯಲ್ಲಿ ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಹಣ ಅದು ಎಲ್ಲನೂ ಬಂದದ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. 2-3 ವರ್ಷ ಆಯಿತು, 2 ವರ್ಷ ಆಯಿತು. ರಾಜ್ಯ ಸರ್ಕಾರದ ಪಾಲಿಗೆ ಏನು ಬರ್ತದೆ ಇವತ್ತಿಗೂ ಕೂಡ ಡಿಸ್ಟ್ರಿಬ್ಯೂಷನ್ ಮಾಡ್ಲಿಕ್ಕಾಗಿಲ್ಲ. ಅವರೆಲ್ಲ ಅಳ್ತಾರೆ, ಇಂಥದ್ದು ಮಾಡಿರಿ, ಒಳ್ಳೆಯ ಕೆಲಸ, ನಿಮಗೆ ಬ್ಯಾಡ ಅಂದಾರ ಹೇಳ್ರಿ ನೋಡೋಣ. ಆದರೆ ಹೋಗೋಗಿ ಸುಮ್ಮನೆ ಅದು ಯುದ್ಧ ಚೆನ್ನಾಗಿ ನಡೆದದ, ಮೋದಿಯವ್ರಿಗೆ ಮಕ್ಕಕ್ಕೆ ಒಂದಿಟ್ಟು ಮಸಿ ಬಳೆಯನ್ನು ಮಾಡಿದ್ರೆ ಅದು ಯಾವ ಕಾರಣಕ್ಕೂ ಅದು ನೀಗದು ಅಂತಕ್ಕಂಥ ಮಾತನ್ನು ನಮ್ಮ ಕಾಂಗ್ರೆಸ್ ನಾಯಕರಿಗೆ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಮಾಡೋ ಕೆಲಸ ಮಾಡಿರಿ. ಈಗ ಒಂದು ಉದಾಹರಣೆಗೆ ಹೇಳೋದಾದ್ರೆ, ಈಗ ನೋಡಿ, ಕೇಂದ್ರ ಸರ್ಕಾರ ನಿರ್ಣಯ ಮಾಡ್ತು ಪ್ರತಿಯೊಂದು ಹಳ್ಳಿ ಮನೆಗೆ ನೀರು ಕೊಡಬೇಕು ಅಂಥೇಳಿ ದೇಶದಾಗ ನಿರ್ಣಯ ಮಾಡ್ತು. ಅದರ ಪ್ರಕಾರ ಕೇಂದ್ರ ಸರ್ಕಾರದ ಹಣ ರಾಜ್ಯ ಸರ್ಕಾರಕ್ಕೆ ಬಂತು. ಆದರೆ ರಾಜ್ಯ ಸರ್ಕಾರ ಹಣವನ್ನು ಕೊಟ್ಟಿರಿ, ಕೇಂದ್ರ ಸರ್ಕಾರ ಹಣ ಕೊಟ್ಟಿರಿ, ರಾಜ್ಯ ಸರ್ಕಾರದ ಹಣ ಕಾಂಟ್ರಾಕ್ಟ್ರಿಗೆ ಕೊಡ್ತಾ ಇಲ್ಲ. ನಮಗೆ ಕೇಳ್ತಾರೆ, ನೋಡಪ್ಪ ನಮ್ಮ ಪಾಲಿಂದ ನಾವು ಕೊಟ್ಟಿದ್ದೇವಪ್ಪ, ರಾಜ್ಯ ಸರ್ಕಾರಕ್ಕೆ ಕೇಳಿ, ರಾಜ್ಯ ಸರ್ಕಾರ ಹಣ ಕೊಟ್ಟಿಲ್ಲ ಅಂತಕ್ಕಂಥ ಮಾತು ನಾವು ಹೇಳ್ತೇವೆ. ಇದನ್ನೆಲ್ಲ ಮಾಡೋದು ಬಿಟ್ಟು ಹೋಗಿಬಿಟ್ಟು ಆ ಮೋದಿಯವ್ರು ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಹೇಳೋದು ಇದು ಉಚಿತ ಅಲ್ಲ ಅನ್ನತಕ್ಕಂಥ ಮಾತನ್ನು ನಾನು ಕೂಡ ಖಂಡಿಸ್ತೀನಿ. ಇದು ಈ ರೀತಿ ಮಾಡೋದಲ್ಲ. ನೀವು ಮಾಡೋದಿದ್ರೆ ಸರಿಯಾದ ಜಾಗದಾಗ ಮಾಡು, ಪಾರ್ಲಿಮೆಂಟ್ನಾಗ ಕೇಳಿ, ಉತ್ತರ ಯಾರು ಹೇಳಬೇಕು ಅದನ್ನು ಹೇಳ್ತಾರೆ. ಅದನ್ನು ಬಿಟ್ಟು ರೋಡ್ನಾಗ ಸಂಧ್ಯಾಗ ಹಾಯ್ದು ಈ ಮಂತ್ರಿಗಳೆಲ್ಲ ಟೂರ್ ಏನೇನೋ ಒಂದು ಅಭಿವೃದ್ಧಿ ಕೆಲಸ ಇಲ್ಲ, ಮಣ್ಣಿಲ್ಲ, ಒಂದು ಕಲ್ಲು ಹಾಕೋದಿಲ್ಲ, ಏನೂ ಇಲ್ಲ. ಹೋಗಿಬಿಟ್ಟು ಈಗ ಯುದ್ಧ ನಡೆದದ ಅನ್ನತಕ್ಕಂಥ ಕಾರಣಕ್ಕಾಗಿ ಈ ಮೋದಿಯವ್ರ ಮೇಲೆ ಏನಾದರೂ ಗೂಬೆ ಕುಂದ್ರಿಸೋಕೆ ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳ್ತೀನಿ.